ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತು ನಾನು ನಮ್ಮ ಅಕ್ಕ ಮತ್ತು ನಮ್ಮ ಇನ್ನೊಂದು ಅಕ್ಕ ಎಲ್ಲ ತೋಟ ಒಳಗಡೆ ಹೋಗ್ತಾ ಇದ್ದೀವಿ. ಏನಕ್ಕಂದರೆ ನಾವಿವತ್ತು ಇವತ್ತು ನಾವು ಹೋಗ್ತಾ ಇರೋದು ಏನಂದರೆ ಪ್ಲಾಂಟೇಶನ್ ಒಳಗೆ ಇರುವ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಗೈಸ್, ಇವಾಗ ನಾವು ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ನಮ್ಮ ಅಕ್ಕ ಎಷ್ಟು ಧೈರ್ಯವಾಗಿ ಎರಡು ಕೈ ಬಿಟ್ಟು ಹೋಗಿಸ್ತಾರೆ. ಇದೆಲ್ಲ ಗೊತ್ತಾಗ್ಬೇಕು ನಮ್ಮ ಚಿತ್ತಾಗೆ. ನೆಕ್ಸ್ಟ್ ಟೈಮ್ ಊರಿಗೆ ಕಳ್ಸಲ್ಲ ಅಲ್ವಾ ಅಕ್ಕ? ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಎಲ್ಲ. ನಾವು ಇನ್ನೊಂದು ಅಕ್ಕ ಮುಖನೂ ತೋರಿಸ್ತಾ ಇಲ್ಲ ಅಂತೀರ ಅಕ್ಕ. ಹಾಯ್ ಹೇಳಕ್ಕ. ಸೊ ನೋಡಿ, ಖಾಲಿ ಖಾಲಿ ಎಲ್ಲ ಖಾಲಿ. ರೋಡೆಲ್ಲ ನಮ್ಮದೇ, ತೋಟ ಎಲ್ಲ ನಮ್ಮದೇ, ಎಲ್ಲ ನಮ್ಮದೇ. ನಮ್ಮ ಪಾಟ್ ಹೋಗ್ತಾ ಇರ್ತೀವಿ. ನಮ್ಮದೇ ಹಬ್ಬ ಹೆಚ್ಚು. ಇವಾಗ ಮುಂಚೆ ಇಲ್ಲಿ ಯಾರು ಬರ್ತಾ ಇದ್ದಿಲ್ಲ ಗೈಸ್. ಇವಾಗ ಎಷ್ಟು ಜನ ಬರ್ತಾರಂದ್ರೆ ಯಪ್ಪ, ಫುಲ್ ಆಫ್ ಕ್ರೌಡ್. 4 ಗಂಟೆವರೆಗೂ. ಮುಂಚೆ ಗೈಸ್ 1 ಗಂಟೆವರೆಗೂ ಫುಲ್ ದೇವಸ್ಥಾನ ಓಪನ್ ಇತ್ತು, ಆಮೇಲೆ ಕ್ಲೋಸ್ ಆಗ್ತಿತ್ತು. ಬಟ್ ಇವಾಗಲ 4 ಗಂಟೆ ಓಪನ್ ಆಗಿರುತ್ತೆ ಗೈಸ್. ಎಷ್ಟು ಫೇಮಸ್ ಆಗಿದೆ ನೀವೇ ಯೋಚನೆ ಮಾಡಿ. ರೋಡಲ್ಲಿ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾವೆ. ಯಾರಿಗೂ ಹುಡುಗಿ ನೋಡ್ಕೊಂಡು ಹೋಗಿ. ನಮ್ಮ ಅಕ್ಕ ತುಂಬ ಧೈರ್ಯ ಇರ್ತವೆ. ವಿಡಿಯೋ ಬೆಳೆಯೋರ್ನ ಬೆಳೆಸ್ಬೇಕು ನಮ್ಮ ಯಜಮಾನ್. ಸೊ ಗೈಸ್, ಆ್ಯಸ್ ಐ ಸೆಡ್, ನಾವು ಇವಾಗ ದೇವಸ್ಥಾನ ಕಡೆ ಹೊರಟಿದ್ದೀವಿ. ಆ್ಯಂಡ್ ಈ ದೇವಸ್ಥಾನಕ್ಕೆ ಬಂದು ನಾನು ಆಲ್ಮೋಸ್ಟ್ 6 to 7 years ಆಗಿದೆ ಅಂದ್ಕೊತೀನಿ. ಆವಾಗ ನಾನು ತುಂಬ ಚಿಕ್ಕವಳಿದ್ದಾಗ ಬಂದಿದ್ದು. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಬಂದಾಗ ಅದಿನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಆವಾಗ. ಆ್ಯಂಡ್ ಅದಾದಮೇಲೆ ಮತ್ತೆ ಇವಾಗಲೇ ಬರ್ತಾ ಇರೋದು. ಸೊ ಇವಾಗಂತೂ ಸಖತ್ತಾಗಿ ಕಟ್ಬಿಟ್ಟಿದ್ದಾರೆ. ಮುಂಚೆ ಅಲ್ಲಿ ಅಷ್ಟಾಗಿ ಫೆಸಿಲಿಟೀಸ್ ಎಲ್ಲ ಇದ್ದಿಲ್ಲ, ಬಟ್ ಇವಾಗ ಫುಲ್ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮು ಸ್ಪೆಂಡ್ ಮಾಡ್ಬೋದು, ಆ ಥರ ಇದೆ. ಸೊ ತುಂಬ ಚೆನ್ನಾಗಿತ್ತು. ಇವಾಗ ನಾವು ಹಾಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದು ಅಲ್ಲೇ ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಲೈಕ್ ಹೆಂಗಿತ್ತು ಮುಂಚೆ, ಮತ್ತು ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಪಕ್ಕದಲ್ಲೇ ಒಂದು 200 meters ಅನ್ಕೊತೀನಿ. ಸೊ ಇನ್ನೊಂದು ದೇವಸ್ಥಾನ ಇತ್ತು. ಸೊ ಅಲ್ಲಿ ಕೂಡ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ. ಇವಾಗ ಮತ್ತೆ ನಾವು ನಮ್ಮ ಮನೆ ಕಡೆ ಹೊರಟ್ವಿ. ಆ್ಯಂಡ್ ನೀವೆಲ್ಲ ಅನ್ಕೊತಿರ್ಬೋದು ಏನು ವಾಯ್ಸ್ ಡಿಫ್ರೆಂಟ್ ಆಗಿದೆ ಅಂತ. ಸೊ ನನಗಂತೂ ಫುಲ್ ಕೋಲ್ಡ್ ಕಾಫ್ ಎಲ್ಲ ಆಗಿಬಿಟ್ಟಿದೆ. ಊರಿಗೆ ಹೋಗಿದ್ನಲ್ಲ, ಸೊ ಅಲ್ಲಿ ಎಲ್ಲ ನೆಲ್ಲಿಕಾಯಿ ಅದು ಇದು ಎಲ್ಲ ತಿಂದು ಫುಲ್ ಕೋಲ್ಡ್ ಕಾಫ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ನೋಡ್ಬೋದು ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಹೆಂಗಿದೆ, ಫುಲ್ ಕೋಳಿಗಳು ಮತ್ತು ಆ ಮರ ಗಿಡ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ. ಸೊ ನಾನಂತೂ ಊರಿಗೆ ಹೋದರೆ 1 ನಿಮಿಷ ಕೂಡ ಕುತ್ಕೊಳ್ಳಲ್ಲ, ಏನಾದರೂ ಒಂದು ಮಾಡ್ತಾ ಇರ್ಬೇಕು ನನಗೆ. ಸೊ ಅದಕ್ಕೆ ಇವಾಗ ನಮ್ಮ ಮನೆ ಪಕ್ಕದಲ್ಲೇ ಇಲ್ಲಿ ಸೀರೆನ ಪ್ರಿಪೇರ್ ಮಾಡ್ತಾರಲ್ಲ, ಸೊ ಅಲ್ಲಿ ಆ ಪ್ಲೇಸ್ಗೆ ಹೋಗಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಆವತ್ತಿನ ದಿನ ಅದು ಕ್ಲೋಸ್ ಆಗಿತ್ತು. ಲೈಕ್ ನೋಡ್ಬೋದು, ಎಲ್ಲ ಫುಲ್ ಖಾಲಿ ಆಗಿದೆ, ಏನೂ ಮಾಡ್ತಾ ಇದ್ದಿಲ್ಲ. ಸೊ ಮತ್ತೆ ಅಲ್ಲಿಂದ ಗ್ರೀನ್ ಹೌಸ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದ್ವಿ. ಸ್ವಲ್ಪ ಕೊತ್ತಂಬರಿ ಎಲ್ಲ ಕಿತ್ಕೊಂಬರೋಣ, ಸೊಪ್ಪು ಕೊತ್ತಂಬರಿ ಎಲ್ಲ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ನೋಡಿ ಗೈಸ್, ಇವರು ಕದೀತಾ ಇದ್ದಾರೆ. ಇಲ್ಲಿ ಬೇರೆಯವ್ರ ತೋಟಕ್ಕೆ ಬಂದು ಕೊತ್ತಂಬರಿನ ಕದೀತವ್ರೆ. ಯಾಕಕ್ಕ ಕದೀತಾ ಇದ್ದೀರಾ? ಹೌದಾ, ಗೊತ್ತು ಬಿಡಿ. ನಾಳೆ ಎಲ್ಲ ನಾನ್ ವೆಜ್ ಊಟಕ್ಕೆಲ್ಲ ಫುಲ್ ಕದೀತವ್ರೆ ಗೈಸ್ ಅಲ್ವಾ?
ಗೈಸ್ ಇಷ್ಟು ಕೊತ್ತಂಬರಿನ ಇವಾಗ ಕಿತ್ಕೊಂಡು ಮತ್ತೆ ನಾವು ಹೋಗ್ತಾಯಿದ್ದೀವಿ. ಆ್ಯಂಡ್ ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಗೈಸ್. ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ನಿಂತ್ಕೊಂಡ್ಬಿಟ್ಟಿದ್ದೀನಿ. ಸೊ ಹೋಗೋಣ ಅಲ್ಲಿಗೆ. ನನ್ನ ವಾಯ್ಸ್ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ. ಲೆಟ್ಸ್ ಗೋ. ಇದು ಹೆಸರು ಗ್ರೀನ್ ಹೌಸ್ ಅಂತೆ. ಯಾಕೆಂದರೆ ಫುಲ್ ಗ್ರೀನ್ ಆ್ಯಂಡ್ ನನ್ನ ಕೈಯಲ್ಲಿ ಕೂಡ ಗ್ರೀನ್, ಬಟ್ ನಾನು ಹಾಕಿರೋದು ಮಾತ್ರ ಬ್ಲೂ ಕಲರ್. ಆಮೇಲೆ ಬೇಗ ಅವ್ರ ಜೊತೆ ಹೋಗೋಣ. ಈ ಥರ ಹೊಸ ಎಕ್ಸ್ಪೀರಿಯನ್ಸಸ್ ಮಾಡೋದ್ರಲ್ಲಿ ಇರ್ತ ಖುಷಿ. ಮಂಡೇ ಇನ್ನೊಂದು ಚಾಲೆಂಜ್ ಮಾಡ್ತಿದ್ದೀನಿ ಗೈಸ್. ಸೊ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್ ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಬಂದುಬಿಟ್ಟು ಸಂಡೇ ಆಗಿತ್ತು. ಸೊ ಅದರಿಂದ ಬೆಳಗ್ಗೆ ಎದ್ದು ನಾವು ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೀವಿ. ಸೊ ಸಖತ್ತಾಗಿತ್ತು. ಅದರಲ್ಲೂ ಇದಕ್ಕಿನ ಬೆಲೆಲ್ಲ ಹಾಕಿದ್ವಿ. ಅದು ಫ್ರೆಶ್ಶಾಗಿ ಕಿತ್ಕೊಂಡ್ಬಂದಿದ್ದು ಗಿಡದಿಂದ. ಸೊ ಎಲ್ಲ ಅದು ಹೊಳೆದಲ್ಲಿ ಮಾಡ್ತಾಯಿದ್ವಿ. ಸೊ ಈ ಥರ ಹೊಳೆದಲ್ಲಿ ಮಾಡೋದೇ ಒಂದು ಟೇಸ್ಟ್ ಅಲ್ವಾ. ಸೊ ಅದರಿಂದ ಆ್ಯಂಡ್ ಮಾಡಿಬಿಟ್ಟು ಎಲ್ಲ ಸಖತ್ತಾಗಿ ತಿಂದ್ಬಿಟ್ಟು ಮತ್ತೆ ಎಲ್ಲ ಆಡೋಕ್ಕೆ ಹೊರಟ್ವಿ. ಸೊ ಇದು ನಾನು ನೆನ್ನೆ ತೋರಿಸಿದ್ದೆಲ್ಲ ಗ್ರೀನ್ ಹೌಸ್ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು ಅದು ಹಿಂದ್ಗಡೆ ವೈಟ್ ಕಲರ್. ಸೊ ಅಲ್ಲಿ ಮುಂದೆ ಸ್ವಲ್ಪ ಜಾಗ ಇದೆ. ಸೊ ಅಲ್ಲಿ ಇವಾಗ ನಾವು ಫುಲ್ ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡ್ಬೋದು ಇವರಿಬ್ಬರು ನಮ್ಮ ಅಕ್ಕನ ಮಕ್ಕಳು. ಸೊ ನಾನು ಲಾಸ್ಟ್ ಕರ್ಗ ವೀಡಿಯೋಸ್ ಎಲ್ಲ ಹಾಕಿದ್ದಾಗ ಊರಿಗೆ ಹೋದಾಗ ನಾನು ಕೇಳಿದ್ದೆ ಇವ್ರು ಯಾರಂತ ಕಂಡಿದ್ದೀರಿ ಅಂತ. ಸೊ ಇವ್ರು ನನ್ನ ಅಕ್ಕನ ಮಕ್ಕಳು. ಸೊ ಆ್ಯಂಡ್ ಇವ್ರು ಎಷ್ಟು ದೊಡ್ಡವರಾಗಿದ್ದಾರೆ ಆ್ಯಂಡ್ ಇವಾಗ ಎಷ್ಟು ಚೆನ್ನಾಗಿ ಮಾತಾಡೋದು ಕಲ್ತ್ಬಿಟ್ಟಿದ್ದಾರೆ. ನಾನು ಹಾಕ್ತೀನಿ ನೋಡಿ. ಹಾಯ್ 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 ಹಲೋ ಹಾಯ್ ಹಾಯ್. ವಾಟ್ ಇಸ್ ಯುವರ್ ನೇಮ್? ಸೊ ಪ್ರೀವಿಯಸ್ ಕ್ಲಿಪ್ಪಲ್ಲಿ ನೀವು ನೋಡಿರ್ತೀರಾ ನನ್ನ ತಮ್ಮ ಹೆಂಗೆ ದೊಡ್ಡಮ್ಮ ಅಂತ ಹಾಡ್ತಾ ಇದ್ದ ಅಂತ. ಅದೇನಕ್ಕಂದರೆ ಆವಾಗ ನಾನು ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಮಮ್ಮಿಗೆ ಕಾಲ್ ಮಾಡಿದ್ದೆ. ಸೊ ನಮ್ಮ ಮಮ್ಮಿ ಬಂದುಬಿಟ್ಟು ಅವ್ರಿಗೆ ದೊಡ್ಡಮ್ಮ ಆಗಬೇಕು. ಸೊ ಅದರಿಂದ ನಮ್ಮ ಮಮ್ಮಿ ಜೊತೆ ಮಾತಾಡಿದ್ಮೇಲೆ ಆ ಥರ ಆಡ್ಕೊಂಡಿದ್ದ. ಸೊ ಅದನ್ನ ನೋಡಿ ನಾವೆಲ್ಲ ಫುಲ್ ನಗಿತಾ ಇದ್ವಿ. ಆ್ಯಂಡ್ ಅದಾದಮೇಲೆ ಮತ್ತು ನಾವು ಇವಾಗ ಇನ್ನೊಂದು ಡಿಶ್ ಮಾಡೋಕ್ಕೆ ಬಂದಿದ್ದೀವಿ. ಏನಪ್ಪ ಅದಂದರೆ ಬಿರಿಯಾನಿ. ಸೊ ನಾನಂತೂ ಮಿಸ್ಸೇ ಮಾಡಲ್ಲ ಬಿರಿಯಾನಿ. ಇಟ್ಸ್ ಲೈಕ್ ಮೈ ಫೇವ್ರೆಟ್, ನನ್ನ ಜೀವ ಥರ ಅದು. ಸೊ ಅದು ಮತ್ತೆ ಹೊಳೆದಲ್ಲೇ ಮಾಡಬೇಕು, ಆ ಟೇಸ್ಟ್ ಬೇಕು ಅಂತ ಹೇಳ್ಬಿಟ್ಟು ಸೊ ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಏನು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ಲೈಕ್ ಎಲ್ಲ ಒನ್ ಶಾಟ್ಗೆ ಎಲ್ಲರದ್ದು ಖಾಲಿ ಆಯಿತು. ಬಿರಿಯಾನಿ ಸಖತ್ತಾಗಿ ಬಂದಿತ್ತು. ಆ್ಯಂಡ್ ನಾನು ಆ್ಯಕ್ಚುಲಿ ತಿನ್ನೋವಾಗೆಲ್ಲ ನಾನು ವೀಡಿಯೋ ಮಾಡಿಲ್ಲ. ಬಿಕಾಸ್ ಲೈಕ್ ಬೈತಾ ಇರ್ತಾರೆ ತಿನ್ನೋವಾಗ ವೀಡಿಯೋ ಫೋನೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾವೆಲ್ಲ ಕೂತ್ಕೊಂಡು, ಅದು ನಾವು ಆಚೆ ಕೂತ್ಕೊಂಡು ತಿಂದಿದ್ದು. ಸೊ ಇಟ್ ವಾಸ್ ಲೈಕ್ ಹೆವೆನ್ ಅಂತ ಹೇಳ್ಬೋದು, ದಟ್ ಫೀಲಿಂಗ್. ಸೊ ಆ್ಯಂಡ್ ಬಿರಿಯಾನಿ ವಾಸ್ ಲೈಕ್ ಗೈಸ್, ಅದು ನೋಡೋವಾಗ ಹೆಂಗೆ ಕಾಣಿಸ್ತಾ ಇದೆಯೋ ಅದಕ್ಕಿಂತ ಟ್ರಿಬಲ್ ಅಷ್ಟು ಟೇಸ್ಟ್ ಜಾಸ್ತಿ ಇತ್ತು. ಯಾಕಂದರೆ ಅದು ಹೊಳೆದಲ್ಲಿ ಮಾಡಿರೋದಲ್ಲ. ಸೊ ಅದರಲ್ಲಿ ಮಾಡೋವಾಗ ಟೇಸ್ಟ್ ಇದೆ ಗೈಸ್, ಲಿಟ್ರಲಿ ಇಟ್ ಇಸ್ ಅನ್ಬೀಟಬಲ್ ಅಂತ ಹೇಳ್ಬೋದು. ಸೊ ಗೈಸ್, ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ನಾನು ಆ್ಯಕ್ಚುಲಿ ತುಂಬ ವೀಡಿಯೋ ಮಾಡಿಲ್ಲ ಅಲ್ಲಿ ಹೋದಾಗ. ಬಿಕಾಸ್ ನನಗೆ ಊರಿಗೆ ಹೋದಾಗ ಅದೇನೋ ಅಷ್ಟಾಗಿ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತಲ್ಲ, ಲೈಕ್ ಮಾಡೋಕ್ಕೆ ಟೈಮೇ ಇರಲ್ಲ. ಲೈಕ್ ಅದು ಇದು ಮಾಡ್ಕೊಂಡಿರ್ತೀವಿ. ಸೊ ಅದರಿಂದ ಅಷ್ಟಾಗಿ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇನ್ನೂ ಸಾಕಷ್ಟು ವೀಡಿಯೋಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಮೇಕ್ ಶೋರ್ ಯು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಟೇಕ್ ಕೇರ್, ಬಾಯ್ ಬಾಯ್.